ಸದಾಶಿವ ಆಯೋಗವನ್ನ ಜಾರಿಗೊಳಿಸಲೇಬೇಕು ಅಂತ ಶಾಸಕರ ಮೂಲಕ ಸರ್ಕಾರಕ್ಕೆ ಮಾದಿಗ ಸಂಘಟನೆಯವರ ಮನವಿ. ಬೆಳಗಾವಿಯ ಸುವರ್ಣಸೌಧದ ಅಧಿವೇಶನದಲ್ಲಿ ಸರ್ಕಾರಕ್ಕೆ ನಮ್ಮ ಜನಾಂಗದವರ ದುಃಖವನ್ನ ಚರ್ಚೆ ಮಾಡಬೇಕು. ನಾವುಗಳು ಸುಮಾರು ದಿನಗಳಿಂದ ಹೋರಾಟ ಮಾಡಿಕೊಂಡೇ ಬರ್ತಾ ಇದ್ದೇವೆ. ಆದರೂ ಕೂಡ ನಮ್ಮ ಹೋರಾಟವನ್ನ ಲೆಕ್ಕಿಸದೆ ಸರ್ಕಾರ ಯಾವುದೇ ತರಹ ಸದಾಶಿವ ಆಯೋಗದಲ್ಲಿ ವಿಳಂಬ ಮಾಡುತ್ತಲೇ ಬರ್ತಾ ಇದೆ. ಸ್ಥಳೀಯ ಶಾಸಕರಾದ ಮಾನ್ಯ ಯುಬಿ ಬಣಕಾರ್ ಅವರ ಮೂಲಕ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಜಾರಿಗೆ ತರಲು ಕೋರ್ತಾ ಇದ್ದೇವೆ. ಜಗಜ್ಯೋತಿಯಾದ ಬಸವಣ್ಣನವರು ಸಮಾನತೆಯನ್ನ ಸಾರಿದ್ರೂ ಕೂಡ ಇಲ್ಲಿಯವರೆಗೂ ನಮ್ಮ ಜನಾಂಗದವರನ್ನ ಹೀಯಾಲಿಸುತ್ತಲೇ ಬಂದಿರುತ್ತಾರೆ. ಇದೇ ರೀತಿ ಮುಂದುವರೆದರೆ ನಾವು ನಮ್ಮ ಮುಂದಿನ ಪೀಳಿಗೆ ತನಕ ಹಿಂಸೆಗೆ ಒಳಗಾಗಬೇಕಾಗುತ್ತೆ. ಇಲ್ಲವಾದಲ್ಲಿ ಮುಂದಿನ ದಿನಮಾನದಲ್ಲಿ ಮಾದಿಗ ಸಮುದಾಯದವರಾದ ನಾವೆಲ್ಲರೂ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನ ಕೈಗೊಳ್ತೀವಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದೇ ಸಂದರ್ಭದಲ್ಲಿ ಮಾದಿಗ ಸಮಾಜದ ಮುಖಂಡರು ಆದ ಮಾದೇವಪ್ಪ ಎಂ ಮಾಲಿತೇಶ್ ಹೊಲಬಿಕೊಂಡ, ಪ್ರಶಾಂತ ತಿರಕಪ್ಪನವರ್, ಕುಮಾರ್ ದ್ಯಾವಣ್ಣನವರ್, ನಾಗರಾಜ್ ನಡುವಿನಮನಿ, ಶಿವಾಜಿ ದೊಡ್ಡಮನಿ, ಪುಟ್ಟಣ್ಣ ಗೋನೆಪ್ಪ, ಪರಶುರಾಮ್ ಯತ್ತಿನಹಳ್ಳಿ, ಶೇಖಪ್ಪ ಮತ್ತಿತರರು ಸಮಾಜದ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ರಾಜ್ಕುಮಾರ್ SH, SK ನ್ಯೂಸ್, ಹಾವೇರಿ. ಕರ್ನಾಟಕ ರಾಜ್ಯಾದ್ಯಂತ ಏನು ಬಹುಸಂಖ್ಯಾತ ಮಾದಿಗರು ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತ ಹೆಚ್ಚಿನ ಜನಸಂಖ್ಯೆಯಲ್ಲಿದ್ದು ಕಳೆದ 70 ವರ್ಷ ಸ್ವತಂತ್ರ ಸಿಕ್ಕಿ ಇಲ್ಲಿವರೆಗೂ ಕೂಡ ನಾವೇನು ಕಡೆ ಜನಾಂಗದಲ್ಲಿ ಶೋಷಿತ ವರ್ಗದಲ್ಲಿ ನಾವು ಜನಿಸಿದ್ದೇವೆ. ಈ ಮಾದಿಗ ಸಮಾಜಕ್ಕೆ ಸಿಗುವಂತ ಸವಲತ್ತುಗಳಲ್ಲಿ ಮತ್ತು ವಂಚಿತರಾಗಿದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ನಾಯಕರಿಂದ ಕರೆಯನ್ನು ಕೊಟ್ಟು 30 ಜಿಲ್ಲೆಗಳಲ್ಲಿ ಇವತ್ತಿನ ದಿವಸ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಮಾನ್ಯ ಶಾಸಕರ ಒಂದು ಮುಖಂಡತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಮಾದಿಗರ ಮುಖಂಡರು ಸೇರಿ ನಮ್ಮ ಮಾದಿಗ ಸಮಾಜದ ಬಗ್ಗೆ ಒಂದು ದೊಡ್ಡ ಚಿಂತನೆಯನ್ನು ಮಾಡಬೇಕು. ಮುಂಬರುವಂತ ವಿಧಾನಸೌಧದಲ್ಲಿ ಈ ನಮ್ಮ ಕೊಟ್ಟಿರ್ತಕ್ಕಂಥ ಮನವಿಯನ್ನ ಸ್ವೀಕರಿಸಿ ಅವರು ಮಾದಿಗ ಸಮಾಜಕ್ಕೆ ಜನಸಂಖ್ಯೆ ಆಧಾರ ಅನುಗುಣಿತವಾಗಿ ಏನು ಮೀಸಲಾತಿಯನ್ನ ಕೊಡಬೇಕಂತಕ್ಕಂಥ ನಿಟ್ಟಿನಲ್ಲಿ ನಾವೇನು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ಇಲ್ಲಿವರೆಗೂ ನೆನಗುದಿ ಬಂದಿದೆ ಬಂಧುಗಳೇ. ಹಾಗಾಗಿ ಮಾನ್ಯ ಶಾಸಕರು ಇವತ್ತು ಬಹಳಷ್ಟು ಇವತ್ತು ಜಾತಿ ವರ್ಗಗಳಿದಾವೆ ಇಲ್ಲಿ. ಆದ್ರೆ ಇವತ್ತು ತಾವು ತಿಳ್ಕೊಂಡ ಹಾಗೆ ನಮ್ಮ ಮಾದಿಗ ಸಮಾಜದ ಜನರು ಇವತ್ತು ಪಟ್ಟಣ ಪಂಚಾಯತಿಯಲ್ಲಿ ಇರುವಂತಹ ಕಟ್ಟಡದಲ್ಲಿರುವಂತಹ ಹಂದಿಗಳನ್ನ, ನಾಯಿ ನರಿಗಳನ್ನ ಹೋರೋದ್ರ ಮೂಲಕ ಇವತ್ತು ರೈತರ ಮನೆಗೆ ಹೋಗಿ ನಾವು ಮನೆ ಮುಂದೆ ಹತ್ತಿರದ ಕಸ ಹೊಡೆಯೋದ್ರ ಮೂಲಕ, ದನಗಳನ್ನು ಹೊಡೆದ್ರ ಮೂಲಕ ನಾವಿವತ್ತ ರೈತರ ಪರವಾಗಿ ಈ ಸಮಾಜ ಬಹುದೊಡ್ಡ ತ್ಯಾಗವನ್ನು ಮಾಡಿರ್ತಕ್ಕಂಥದ್ದು ಏಕೈಕ ಸಮಾಜ ಇದ್ರೆ ಅದು ಮಾದಿಗ ಸಮಾಜ ಅಂತಕ್ಕಂಥದ್ದು ನಾವು ಮರಿಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ ಕೂಗನ್ನ, ನಮ್ಮ ಧ್ವನಿಯನ್ನ, ನಮ್ಮ ಸಂಘರ್ಷವನ್ನ ಇವತ್ತು ಮಾನ್ಯ ಶಾಸಕರು ಇವತ್ತು ಏನು ಆಲಿಸಬೇಕು. ಹಾಗಾಗಿ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಈ ಮಾದಿಗರ ಕಷ್ಟಗಳನ್ನ ಕಾರ್ಪೊರೇಟ್ಗಳಿಗೆ ಸ್ಪಂದಿಸ್ತಕ್ಕಂಥದ್ದು ಇವತ್ತು ನಮ್ಮ ಜಾಂದ್ರ ಮಾದಿಗರ ನಾಡಿ ಕಂಡಿರ್ತಕ್ಕಂಥದ್ದು ಸಜ್ಜನ ಮತ್ತು ಸರಳ ರಾಜಕಾರಣಿಯಾಗಿ ಮಾನ್ಯ ಯುಬಿ ಬಣಕಾರ್ ಸಾಹೇಬ್ರವರು ವಿಧಾನಸೌಧದಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಮಾದರ ಪರವಾಗಿ ಒಳ ಮೀಸಲಾತಿಯ ಪರವಾಗಿ ಧ್ವನಿ ಎತ್ತಿ ನಮಗೆ ನ್ಯಾಯ ಕೊಡಿಸಬೇಕಂತ ಹೇಳಿ ಇವತ್ತು ತಮಗೆ ಈ ಮನವಿಯನ್ನು ಕೊಡೋದ್ರ ಮೂಲಕ ನಾವು ಅವರಿಗೆ ಮನವಿ ಮಾಡಿಕೊಳ್ತೇವೆ. ಇವತ್ತಿನ ದಿವಸ ರಾಜ್ಯದ ಸಂಘಟನೆಯ ಸೂಚನೆಯ ಮೇರೆಗೆ ಕರ್ನಾಟಕ ರಾಜ್ಯ ಮಾದಿಗ ಸಂಘಟನೆಗಳ ಒಕ್ಕೂಟದ ಹಾವೇರಿ ಜಿಲ್ಲೆಯ ಸಿದ್ದೇಶ್ವರ ಮತ್ತು ರೆಡ್ಡಳ್ಳಿ ತಾಲೂಕಿನ ಪದಾಧಿಕಾರಿಗಳು ಇವತ್ತೇ ದಿವಸ ನನ್ನ ಮನೆಗೆ ಬಂದು ತಮ್ಮ ಒಂದು ಮನವಿಯನ್ನು ಸರ್ಕಾರದ ಗಮನಕ್ಕೆ ತರುವಂಥ ರೂಪದಲ್ಲಿ ಒಂದು ಪ್ರತಿಭಟನೆ ರೂಪದಲ್ಲಿ ಮನವಿಯನ್ನು ಸಲ್ಲಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆಗಳು ಸಾಮಾನ್ಯ ಮಾಡಲೇಬೇಕು. ಕೆಲವು ಸಂದರ್ಭದಲ್ಲಿ ಸರ್ಕಾರದ ಮತ್ತು ಆಡಳಿತ ವ್ಯವಸ್ಥೆಯ ಸಂದರ್ಭದಲ್ಲಿ ಹೋರಾಟ ಮತ್ತು ಪ್ರತಿಭಟನೆ ಇರುವ ಸಂದರ್ಭದಲ್ಲಿ ನಾವು ಪ್ರತಿಭಟನೆಯ ಮೂಲಕ ಈ ಮನವಿಯನ್ನು ತಾವು ಸಲ್ಲಿಸಿದ್ವಿ. ಈಗ ತಮ್ಮ ಯೋಗ್ಯವಾದ ನ್ಯಾಯಯುತವಾದ ಬೇಡಿಕೆ ಇರುವಂಥ ಸಂದರ್ಭದಲ್ಲಿ ಸರ್ಕಾರ ಈಗಾಗಲೇ ವಿಶಿಷ್ಟ ಜಾತಿಗೆ ಒಂದು ಪ್ರಮಾಣವನ್ನು ಸುಮಾರು 17% ಏರಿಸಿದಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಮುಂದಿರುವಂಥ ಮುಖ್ಯವಾದ ಪ್ರಶ್ನೆ ಒಳ ಮೀಸಲಾತಿ. ಒಳ ಮೀಸಲಾತಿ ಸುಪ್ರೀಂ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟಿನಿಂದ ನಿರ್ದೇಶನ ಬಂದಿರುವಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರ ನಾಗಮೋತ್ಸವ ಶಾಸನ ಒಂದು ಸಮಿತಿಯನ್ನು ನಡೆಸಿ ಅದರ ವರದಿಗೆ ಸುಮಾರು 60 ದಿವಸಗಳ ಕಾಲಾವಕಾಶ ಕೊಟ್ಟಿದ್ದು ಇನ್ನೂ ಆ ವರದಿ ಬಂದಿಲ್ಲ ಎಂಬ ಪ್ರಶ್ನೆ ನನ್ನ ಎದುರಿಗಿದೆ. ಆದ್ದರಿಂದ ನಾನು ನಾಳೆ ದಿವಸ ಬಂದಿದ್ದ ನಾವು ಔಪಚಾರಿಕವಾಗಿ ಕೆಲವು ಶಾಸಕರ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಆ ವರದಿ ಅತ್ಯಂತ ಅವಶ್ಯ. ಆ ವರದಿ
ಸಾಧ್ಯ ಇಲ್ಲ. ಆದರೆ ಒಂದು ವರದಿಯನ್ನು ಆದಷ್ಟು ಬೇಗನೆ ಅದನ್ನು ತರಿಸಿಕೊಂಡು ಅದನ್ನು ಜಾರಿಗೆ ತರುವಂಥ ಕೆಲಸ ಇರುವಂಥ ಸರ್ಕಾರ ಮಾಡಬೇಕಾಗಿರುವಂಥ ಸರಿ ನಾಳೆ ದಿವಸದಲ್ಲಿ ನಾವು ಸಂಬಂಧಪಟ್ಟವರಿಗೆ ಮಾತನಾಡಿ ಆದಷ್ಟು ಬೇಗನೆ ಆ ನಾಗಮೋಹನ ಸಮಿತಿಯ ವರದಿಯನ್ನು ತರಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಹುಶಃ ಇದು ಬರೋವರೆಗೂ ಒಳ ಮೀಸಲಾತಿ ಹಂಚೋದು ಬಹಳಷ್ಟು ಕಷ್ಟ. ಯಾಕಂದರೆ ಈಗ ಸದ್ಯ ಇಂಥ ಸಿದ್ದರಾಮಯ್ಯ ಸರ್ಕಾರ ಜಾತಿ ಸಮಸ್ಯೆಗೆ ಒಂದು ಕಾರ್ಯ ಜಾತಿ ಸಮಸ್ಯೆ ವಿಸ್ತೃತವಾಗಿದೆ. ಆದರೆ ಕೆಲವರು ಆ ಜಾತಿ ಸಮಸ್ಯೆಯನ್ನು ಬಿಡುಗಡೆ ಮಾಡಬಾರ್ದಂತ ಒತ್ತಾಯ ಮಾಡ್ತಾ ಇರೋದು ತಮಗೆ ಗೊತ್ತಿರುವಂಥ ಬಹುಶಃ ಇವೆಲ್ಲ ಸಮಸ್ಯೆಗಳ ನಡುವೆ ಇವತ್ತು ನಾವು ಈ ಒಂದು ಸರ್ಕಾರದ ಆದೇಶವನ್ನು ಜಾರಿಗೊಳಿಸುವಂಥ ವ್ಯವಸ್ಥೆ ಇದೆ. ಒಂದು ವೇಳೆ ಆ ಜಾತಿ ಬಿಡುಗಡೆ ಏನಾದರೂ ಬಿಡುಗಡೆ ಆಗಿದ್ದರೆ ಎಲ್ಲ ಜಾತಿ ಜನಸಂಖ್ಯೆ ಸಿಗ್ಬೋದು. ಜಾತಿ ಈಗ ಮತ್ತು ತಮ್ಮ ಈ ಒಂದು ಒಳಗೆ ಸರ್ಕಾರ ಮಾಡುವ ಉದ್ದೇಶದಿಂದ 4 ವರ್ಷನ ಸರ್ಕಾರ ತಮ್ಮ ಒತ್ತಡ ಬೇಗನೆ ಆ ಒಂದು ಸಮಿತಿ ವರದಿಯನ್ನು ಕೊಡಬೇಕು. ಆ ವರದಿಗೆ ಆಧಾರದ ಮೇಲೆ ಒಳಗೆ ಸರ್ಕಾರವನ್ನು ಸರ್ಕಾರ ಬೇಕು ಆಶಯ ಇದೆ. ಆ ಆಶಯಕ್ಕೆ ಒತ್ತು ಕೊಟ್ಟು ನಮ್ಮ ಪ್ರಯತ್ನ ಮಾಡ್ತಾರೆ.